ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸೊಕ್ಕೆ ಹೋಬಳಿ ಉಜ್ಜಪ್ಪರೊಡೆಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯ ವಿಚಾರವಾಗಿ ಇವತ್ತು ನಾವು ನಿಮ್ಮ ಮುಂದೆ ಹೇಳಲಿದ್ದೇವೆ. ಏನಪ್ಪಾ ಅಂತಂದ್ರೆ, ನಮ್ಮ ಗೋರ್ಮೆಂಟ್ ಶಾಲೆ, ಸರ್ಕಾರಿ ಶಾಲೆಗಳ ಮುಂದೆ ಪ್ರಭಾವಿಗಳು ತಮ್ಮ ಪ್ರಭಾವವನ್ನು ಬೀರಿ ಅಲ್ಲಿರ್ತಕ್ಕಂಥ ಎಲ್ಲ ಜಾಗಗಳನ್ನು ಆ ಫೀಲ್ಡ್ ಮಕ್ಕಳ ಶಾಲೆಯ ಮುಂದೆ ಮತ್ತು ಅಂಗನವಾಡಿ ಕಾರ್ಯಾಲಯದ ಮುಂದೆ, ಅಂಗನವಾಡಿ ಕೇಂದ್ರದ ಮುಂದೆ ಎಲ್ಲಂದರಲ್ಲಿ ಈ ಎಲ್ಲ ಕಡೆ ಬುನಾದಿಯನ್ನು ತೆಗಿತಾ ಇದ್ದಾರೆ. ಬೇಸ್ಮೆಂಟ್ ಹಾಕೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ನಮ್ಮ ಸುದ್ದಿವಾಹಿನಿ ಮುಖಾಂತರ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ವಿ. ಹಾಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಗಮನಕ್ಕೆ ತಂದ್ವಿ. ಆದರೂ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಅಲ್ಲಿ ಮತ್ತೆ ನಾವು ಅಧಿಕಾರಿಗಳ ಮೇಲ್ವರ್ಗದ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಧಿಕಾರಿಗಳು ಅಲ್ಲಿಗೆ ಬಂದು ಆ ಒಂದು ಸ್ಥಳವನ್ನು ಪರಿಶೀಲಿಸಿದರು. ಆದರೆ ಅಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯ ಆಗಲೇ ಇಲ್ಲ. ಯಾಕಂದರೆ ಸರ್ಕಾರಿ ಶಾಲೆಗಳ ಮುಂದೆ ಈ ರೀತಿ ಪ್ರಭಾವಿಗಳು ತಮ್ಮ ಪ್ರಭಾವವನ್ನು ಬೀರಿ ಎಲ್ಲಂದರಲ್ಲಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡು ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಸ್ವಾರ್ಥಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಜಾಗವನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಮುಂದೆ ಕೇವಲ 2ರಿಂದ 3 ಅಡಿಗಳ ಅಂತರದಲ್ಲಿ ಬುನಾದಿಯನ್ನು ತೆಗಿತಾ ಇದ್ದಾರೆ. ಎಲ್ಲ ಶಾಲೆಯ ಆವರಣ ಸುತ್ತ ಬಹಳಷ್ಟು ಜನಗಳು, ಪ್ರಭಾವಿಗಳು ಜಾಗಗಳನ್ನು ಇದು ಮಾಡಿಕೊಂಡು ಸೈಟ್ಗಳನ್ನು ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡು ಬುನಾದಿಗಳನ್ನು ತೆಗಿತಾ ಇದ್ದಾರೆ. ಇದು ಖಂಡನೀಯ. ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು. ಶಾಲೆಯ ಆಸ್ತಿಯನ್ನು ಶಾಲೆಗೆ ಉಳಿಸಿಕೊಡಬೇಕು. ಇದು ನಿಜವಾಗ್ಲೂ ಗ್ರಾಮ ಠಾಣೆಗೆ ಸಂಬಂಧಪಟ್ಟದ್ದ ಅಥವಾ ಸ್ವಯಾರ್ಜಿತ ಆಸ್ತಿನ ಎಂಬುದರ ಬಗ್ಗೆ ತನಿಖೆಯನ್ನು ನಡೆಸಿ ಈ ಕೂಡಲೇ ಆ ಒಂದು ಜಾಗದಲ್ಲಿ ಸರ್ಕಾರಿ ಶಾಲೆಯ ಮುಂದೆ ಇರ್ತಕ್ಕಂಥ ಎಲ್ಲ ಏನು ಬುನಾದಿಗಳನ್ನು ತೆಗೆದಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸಿ ಕ್ಲೀನಾಗಿ ಮಟ್ಟ ಮಾಡಿ ಅದನ್ನು ಹದ್ದುಬಸ್ತು ಮಾಡಿ ಅದಕ್ಕೆ ಈ ಸೊತ್ತನ್ನು ನೀಡುವಂಥ ಕೆಲಸವನ್ನು ಪಂಚಾಯಿತಿ ಕೂಡಲೇ ಮಾಡಬೇಕು. ಹಾಗೆ ಅಧಿಕಾರಿಗಳು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಆ ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ನಿಮಗಾಗಿ, ನಿಮಗೋಸ್ಕರ. ನಿಮ್ಮದು ಯಾವುದೇ ಊರಿಗಿರಲಿ ಈ ರೀತಿ ಸಮಸ್ಯೆಗಳಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆ ಇರುತ್ತೇವೆ.